ತುಂಬ ಜನ ಸ್ಟೂಡೆಂಟ್ಸ್ಗಳು ಗ್ರಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಸ್ಪೆಷಲಿ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದವರು ಗ್ರಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಜಾಸ್ತಿಯಾಗಿ ಮಾಡುವಂಥ ಕೋರ್ಸ್ ಬಂದ್ಬಿಟ್ಟು ಅಕೌಂಟಿಂಗ್ ಕೋರ್ಸ್. ಅದರಲ್ಲಿ ಅಕೌಂಟಿಂಗ್ ಸಾಫ್ಟ್ವೇರಲ್ಲಿ ಮೇನ್ ಆಗಿ ಕರೆಂಟ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಡಿಮ್ಯಾಂಡಲ್ಲಿ ಇರುವಂಥದ್ದು ಒಂದು ಟ್ಯಾಲಿ, ಇನ್ನೊಂದು SAP. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಈ ಎರಡರಲ್ಲಿ ಏನು ಡಿಫ್ರೆನ್ಸ್ ಮತ್ತೆ ಯಾವುದು ಮಾಡಿದ್ರೆ ಅವರ ಒಂದು ಕ್ಯಾರಿಯರ್ಗೆ ಒಳ್ಳೆಯದು ಅಂತ ಗೊತ್ತಿರಲ್ಲ. ಸೊ ಇದೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಟ್ಯಾಲಿ ಮತ್ತೆ SAPಗೆ ಇರುವಂತಹ ಡಿಫ್ರೆನ್ಸ್ ಮತ್ತೆ ಯಾವ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಏನು ಪ್ರಯೋಜನ ಇರುತ್ತೆ ಅಂತ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ಗೆ ಕಂಪನಿಯ ಬಗ್ಗೆ ಮಾತಾಡೋದಾದ್ರೆ SAP ಮತ್ತೆ ಟ್ಯಾಲಿ ಬಗ್ಗೆ ಮಾತಾಡೋಣ. ಸೊ ಅದರ ಒಂದು ಡಿಫ್ರೆನ್ಸ್ ನೋಡ್ಕೊಳ್ಳೋಣ. ಟ್ಯಾಲಿ ಅನ್ನುವಂಥದ್ದು ಪ್ಯೂರ್ ಆಗಿ ಫೈನಾನ್ಸ್ ಅಕೌಂಟ್ಸ್ ಅನ್ನು ಮೇಂಟೈನ್ ಮಾಡುವಂತ ಒಂದು ಅಕೌಂಟಿಂಗ್ ಅಪ್ಲಿಕೇಶನ್ ಆಗಿದೆ. ವೆರಸ್ SAP ಬಂದ್ಬಿಟ್ಟು ಒಂದು MNC ಕಂಪನಿಯಲ್ಲಿ ಏನೆಲ್ಲ ಪ್ರಾಸೆಸ್ಗಳಿರುತ್ತೆ, ಒಂದು ಕಂಪನಿಯಲ್ಲಿ ತುಂಬಾ ಪ್ರಾಸೆಸ್ಗಳಿರುತ್ತೆ. ಎಕ್ಸಾಂಪಲ್ಗೆ ಫಿನಾನ್ಸ್ ಇರುತ್ತೆ, ಅಕೌಂಟಿಂಗ್ ಇರುತ್ತೆ, HR ಇರುತ್ತೆ, ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಸೇಲ್ಸ್, ಬಿಲ್ಲಿಂಗ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಈ ರೀತಿ ತುಂಬಾ ಪ್ರಾಸೆಸ್ಗಳಿರುತ್ತೆ. ಸೊ SAP ಏನ್ ಮಾಡುತ್ತೆ, ಬರೀ ಅಕೌಂಟ್ಸ್ ಮಾತ್ರ ಅಲ್ಲದೆ ಒಂದು ಕಂಪನಿಯಲ್ಲಿ ಏನೆಲ್ಲ ಪ್ರಾಸೆಸ್ಗಳು ನಡೆಯುತ್ತೆ ಅದೆಲ್ಲವನ್ನು ಒಂದೇ ಅಪ್ಲಿಕೇಶನ್ ಹ್ಯಾಂಡಲ್ ಮಾಡುತ್ತೆ. ಸೊ ಇದು ಬೇರೆ ಬೇರೆ ಮಾಡ್ಯೂಲ್ನ ಇಂಟಿಗ್ರೇಟ್ ಮಾಡಿಬಿಟ್ಟು ಅಟ್ ಎ ಟೈಮ್ ಅಲ್ಲಿ ವರ್ಕ್ ಮಾಡುತ್ತೆ. ಸೊ ಇವಾಗ ಒಂದು ಎಕ್ಸಾಂಪಲ್ಗೆ ಒಂದು ಸೇಲ್ಸ್ ಜನರೇಟ್ ಆಯಿತು. ಸೊ ಈ ಒಂದು ಸೇಲ್ಸ್ನ ಜನರೇಷನ್ ಇಂದ ಏನ್ ಚೇಂಜಸ್ ಆಗುತ್ತೆ ಅದು ಎಲ್ಲಾ ಮಾಡ್ಯೂಲ್ಸ್ ಅಲ್ಲಿ ಅಟ್ ಎ ಟೈಮ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಟ್ಯಾಲಿ ಬಂದ್ಬಿಟ್ಟು ಇಟ್ಸ್ ಅ ಸ್ಟ್ಯಾಂಡ್ ಅಲೋನ್ ಸಾಫ್ಟ್ವೇರ್. ಅಂದ್ರೆ ಬರೀ ಒಂದು ಫಿನಾನ್ಸ್ ಮತ್ತೆ ಅಕೌಂಟ್ಸ್ ಅನ್ನು, ಒಂದು ಕಂಪನಿಯ ಫಿನಾನ್ಸ್ ಮತ್ತೆ ಅಕೌಂಟ್ಸ್ ಅನ್ನು ಮಾತ್ರ ನೋಡಿಕೊಳ್ಳುವಂತ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿದೆ. ವೆರಸ್ SAP ಬಂದ್ಬಿಟ್ಟು ಒಂದು ಕಂಪನಿಯಲ್ಲ ಏನೆಲ್ಲ ಪ್ರಾಸೆಸ್ಗಳು ನಡೆಯುತ್ತೆ ಅದನ್ನು ಎಲ್ಲವನ್ನು ಒಂದೇ ಅಪ್ಲಿಕೇಶನ್ ಹ್ಯಾಂಡಲ್ ಮಾಡುತ್ತೆ. ಅದಕ್ಕೆ ಇದನ್ನ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಒನ್ ಆಫ್ ದ ಮಾಡ್ಯೂಲ್ ಬಂದ್ಬಿಟ್ಟು ನಾರ್ಮಲ್ ಆಗಿ BCom ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು SAP ಅಲ್ಲಿ ಮಾಡುವಂತ ಕಾಮನ್ ಮಾಡ್ಯೂಲ್ ಬಂದ್ಬಿಟ್ಟು SAP ಅಲ್ಲಿ FICO ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತೆ ಕಂಟ್ರೋಲಿಂಗ್ ಈ ಮಾಡ್ಯೂಲ್ ಅನ್ನು ಮಾಡ್ತಾರೆ. ಅದೇ ಟ್ಯಾಲಿಯಲ್ಲಿ ಹೋಲ್ ಟ್ಯಾಲಿಯಲ್ಲಿ ಬೇಸಿಕ್ ಅಕೌಂಟಿಂಗ್ ಅನ್ನು ಯಾವ ರೀತಿ ಹ್ಯಾಂಡಲ್ ಮಾಡುವಂತದ್ದು ಇದನ್ನ ಕಲಿತಾರೆ. ನೆಕ್ಸ್ಟ್ ಕಂಪನಿಯ ಒಂದು ಹಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ಟ್ಯಾಲಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಬೇಸ್ಡ್ ಒಂದು ಇಂಡಿಯನ್ ಅಪ್ಲಿಕೇಶನ್ ಆಗಿದೆ. ಇದು 1986 ಅಲ್ಲಿ ಸ್ಟಾರ್ಟ್ ಆಗಿರುವಂತ ಒಂದು ಅಪ್ಲಿಕೇಶನ್. ಸೊ ಇದು ಬಂದ್ಬಿಟ್ಟು ಟ್ಯಾಲಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ಇದು ಕಂಪನಿಯ ಒಂದು ಹೆಸರು. ಇದು 1986 ಅಲ್ಲಿ ಸ್ಟಾರ್ಟ್ ಆಗಿರುವಂತ ಒಂದು ಕಂಪನಿ, ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಇದರ ಒಂದು ಹೆಡ್ ಆಫೀಸ್ ಬ್ಯಾಂಗ್ಳೂರ್ನಲ್ಲಿ ಇದೆ. ಇದರ ಒಂದು ಬಳಕೆ ಇಂಡಿಯಾದಲ್ಲಿ ಯಥೇಚ್ಛವಾಗಿ ಆಗತ್ತೆ ಮತ್ತೆ ಕೆಲವು ಹೊರಗಡೆ ಕಂಟ್ರೀಸ್ ಅಲ್ಲೂ ಟ್ಯಾಲಿಯನ್ನು ಯೂಸ್ ಮಾಡ್ತಾರೆ. ಅದೇ SAP ಬಗ್ಗೆ ಮಾತಾಡೋದಾದ್ರೆ SAP ಬಂದ್ಬಿಟ್ಟು ERP ಅಪ್ಲಿಕೇಶನ್ ಆಗಿದೆ. ಕಂಪನಿಯ ಹೆಸರು ಬಂದ್ಬಿಟ್ಟು SAP. ಇಟ್ ಸ್ಟ್ಯಾಂಡ್ಸ್ ಫಾರ್ ಸಿಸ್ಟಮ್ ಅನಾಲಿಸಿಸ್ ಪ್ರೋಗ್ರಾಮ್ ಡೆವಲಪ್ಮೆಂಟ್. ಸೊ ಈ ಒಂದು ಕಂಪನಿಯ ಹೆಡ್ ಆಫೀಸ್ ಬಂದ್ಬಿಟ್ಟು ವಾಲ್ಡೋರ್ಫ್ ಜರ್ಮನಿಯಲ್ಲಿ ಇರುವಂತದ್ದು. ಮತ್ತೆ ಈ ಕಂಪನಿ 1972 ಅಲ್ಲಿ ಸ್ಟಾರ್ಟ್ ಆಗಿರುವಂತಹ ಒಂದು ಮಲ್ಟಿ ನ್ಯಾಷನಲ್ ಎಂಟರ್ಪ್ರೈಸ್ ಆಗಿದೆ. ಮತ್ತೆ ಈ ಒಂದು SAP ಅಪ್ಲಿಕೇಶನ್ ನ ಮೋರ್ ದೆನ್ 180 ಕಂಟ್ರೀಸ್ ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಆಲ್ ಓವರ್ ದ ವರ್ಲ್ಡ್ ಮೋರ್ ದೆನ್ 10 lakhs ಎಂಪ್ಲಾಯೀಸ್ಗಳು ಇದ್ದಾರೆ. ಸೊ ಕಂಪೇರ್ ಟು ಟ್ಯಾಲಿ ಏನಿದೆ, SAP ತುಂಬಾ ವೈಡ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಯೂಸ್ ಆಗ್ತಾ ಇರುವಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಮತ್ತೆ ಇದರ ಒಂದು ಟರ್ನ್ ಓವರ್ ಏನಿದೆ ಬಿಲಿಯನ್ಸ್ ಅಲ್ಲಿ ಇದೆ. ಮತ್ತೆ ಇದರ ಒಂದು ರೆಪ್ಯುಟೇಷನ್ ಏನಿದೆ, SAP ಒಂದು ರೆಪ್ಯುಟೇಷನ್ ಏನಿದೆ, ಮೈಕ್ರೋಸಾಫ್ಟ್, ಆಪಲ್ ಯಾವ ರೇಂಜ್ ಅಲ್ಲಿ ಇದೆ ಆ ರೀತಿ SAP ಇದೆ. ಟ್ಯಾಲಿ ಮತ್ತೆ SAPಗೆ ಕಂಪೇರ್ ಮಾಡೋದಾದ್ರೆ SAP ಒಂದು ಜೈಂಟ್ ಕಂಪನಿ ಆಗಿದೆ. ನೆಕ್ಸ್ಟ್ ಮೇಜರ್ ಡಿಫರೆನ್ಸ್ ಬಂದ್ಬಿಟ್ಟು ಟ್ಯಾಲಿನ ಜಾಸ್ತಿಯಾಗಿ ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಲ್ಲ ಸ್ಟಾರ್ಟ್ಅಪ್ಸ್ ಗಳಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಇದರ ಮೇನ್ ಫಂಕ್ಷನ್ಸ್ ಬಂದ್ಬಿಟ್ಟು ಫಿನಾನ್ಸ್ ಅಕೌಂಟ್ಸ್ ಅನ್ನು ಹ್ಯಾಂಡಲ್ ಮಾಡುವಂಥದ್ದು, ಇನ್ವೆಂಟ್ರಿ ಅನ್ನು ಹ್ಯಾಂಡಲ್ ಮಾಡುವಂಥದ್ದು, GST ಮತ್ತೆ ಕೆಲವೊಂದು ಬ್ಯಾಕ್ ಆಫೀಸ್ ಮ್ಯಾನೇಜ್ಮೆಂಟ್ ಅನ್ನು ಮಾಡುವಂಥದ್ದು. ಇದು ಮೇನ್ ಆಗಿ ಅಕೌಂಟಿಂಗ್, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್
ಬಿಲ್ಲಿಂಗ್, ಪ್ರಾಡಕ್ಟ್ ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್, ಟ್ಯಾಕ್ಸೇಷನ್, ಕ್ರೆಡಿಟ್ ಕಾಸ್ಟ್ ಫ್ಲೋ, ಈ ಎಲ್ಲ ಮಾಡ್ಯೂಲ್ಸ್ ಜೊತೆ ಇಂಟಿಗ್ರೇಟ್ ಆಗಿ ವರ್ಕ್ ಮಾಡುತ್ತೆ. ವೆರಸ್ SAP ಬಂದ್ಬಿಟ್ಟು ಇದು ಮೇನ್ ಆಗಿ ಮೀಡಿಯಂ ಸ್ಕೇಲ್ ಮತ್ತೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ, ಅಂದ್ರೆ ಎಲ್ಲಿ ಟರ್ನ್ ಓವರ್ ಬಂದ್ಬಿಟ್ಟು ಮೋರ್ ದೆನ್ 100-200 ಕ್ರೋರ್ಸ್ ಅಲ್ಲಿ ಇರುತ್ತೆ, ಇಂಥ MNC ಅಲ್ಲಿ ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳಲ್ಲಿ ಯೂಸ್ ಆಗುವಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಇದು ಮೇನ್ ಆಗಿ ಒಂದು ಆರ್ಗನೈಸೇಷನ್ ಅಲ್ಲಿ ನಾನು ಅವಾಗನೇ ಹೇಳಿದಾಗೆ ತುಂಬಾ ಪ್ರೋಸೆಸ್ಗಳು ನಡೆಯುತ್ತೆ. ಈ ಎಲ್ಲ ಪ್ರೋಸೆಸ್ಗಳನ್ನ ಇದು ಹ್ಯಾಂಡಲ್ ಮಾಡುತ್ತೆ. ಎಕ್ಸಾಂಪಲ್ಗೆ ಫಿನಾನ್ಸ್ ಆ್ಯಂಡ್ ಕಂಟ್ರೋಲಿಂಗ್ ಇರ್ಬೋದು, ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಪ್ಲಾನಿಂಗ್, HR, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಫಿನಾನ್ಸ್, ಮಾರ್ಕೆಟಿಂಗ್, ಈ ರೀತಿ ಬೇರೆ ಬೇರೆ ಪ್ರಾಸೆಸಸ್ಗಳನ್ನ, ಮಾಡ್ಯೂಲ್ಸ್ಗಳನ್ನ SAP ಒಂದೇ ಅಪ್ಲಿಕೇಶನ್ ಹ್ಯಾಂಡಲ್ ಮಾಡುತ್ತೆ. SAP ಮೇನ್ ಆಗಿ ಅಕೌಂಟ್ಸ್ ರಿಸೀವೇಬಲ್, ಪೇಯಬಲ್, ಬಿಲ್ಲಿಂಗ್, ಇನ್ವಾಯ್ಸಿಂಗ್, ಬಜೆಟಿಂಗ್ ಮತ್ತೆ ಫೋರ್ಕಾಸ್ಟಿಂಗ್, ಅಕೌಂಟ್ಸ್ ಮಾಡ್ಯೂಲ್ಸ್, ಬಿಸ್ನೆಸ್ ಇಂಟೆಲಿಜೆನ್ಸ್ ಮಾಡ್ಯೂಲ್, CRM ಮಾಡ್ಯೂಲ್, HR ಮಾಡ್ಯೂಲ್, ಈ ಎಲ್ಲ ಮಾಡ್ಯೂಲ್ ಜೊತೆ ಇಂಟಿಗ್ರೇಟ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಟ್ಯಾಲಿ ಮತ್ತೆ SAPಗೆ ಇರುವಂತಹ ಮೇಜರ್ ಡಿಫರೆನ್ಸ್ ಬಂದ್ಬಿಟ್ಟು, ಟ್ಯಾಲಿ ತುಂಬಾ ಅಫೋರ್ಡೆಬಲ್ ಚಾರ್ಜಸ್ ಅಲ್ಲಿ ನಾವು ಸಾಫ್ಟ್ವೇರ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಕರೆಂಟ್ಲಿ ಮೇ ಬಿ ಮಾರ್ಕೆಟ್ ಅಲ್ಲಿ ಟ್ಯಾಲಿ ಒಂದು ಲೇಟೆಸ್ಟ್ ವರ್ಷನ್ ಟ್ಯಾಲಿ ಪ್ರೈಮ್ ಏನಿದೆ ಅದು 20,000-30,000 ಒಳಗಡೆ ಸಿಗುತ್ತೆ. ಮತ್ತೆ ಇದರ ಒಂದು ಇಂಪ್ಲಿಮೆಂಟೇಷನ್ ಏನಿದೆ ತುಂಬಾ ಈಸಿ ಆಗಿದೆ. ಸೊ ಜಸ್ಟ್ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಸರ್ವಿಸ್ ಅವರು ಈ ಒಂದು ಅಪ್ಲಿಕೇಶನ್ನ ನಮ್ಮ ಒಂದು ಕಂಪ್ಯೂಟರ್ಗೆ ಇನ್ಸ್ಟಾಲ್ ಮಾಡಿ ಹೋಗ್ತಾರೆ. ಸೊ ಇಂಪ್ಲಿಮೆಂಟೇಷನ್, ಇನ್ಸ್ಟಾಲೇಷನ್ ತುಂಬಾ ಈಸಿ. ವೆರಾಸ್ ಅದೇ SAP ಅಲ್ಲಿ ಬಂದ್ರೆ, SAP ಅನ್ನು ಮೇನ್ ಆಗಿ ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳಲ್ಲಿ ಮಾತ್ರ ಇದನ್ನ ಯೂಸ್ ಮಾಡ್ತಾರೆ, ಎಲ್ಲಿ ಟರ್ನ್ ಓವರ್ ಬಂದ್ಬಿಟ್ಟು ಕ್ರೋರ್ಸ್ ಅಲ್ಲಿ ಇರುತ್ತೆ. ಆದ್ರಿಂದ ಇದರ ಒಂದು ಕಾಸ್ಟ್ ಏನಿದೆ, SAP ಒಂದು ಕಾಸ್ಟ್ ಏನಿದೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಲೆವೆಲ್ ಅಲ್ಲಿ ಟರ್ನ್ ಓವರ್ ಇದ್ರೆ ಮಾತ್ರ ಆ ಕಂಪನಿ SAP ಅನ್ನು ಅಫೋರ್ಡ್ ಮಾಡ್ಬೋದು. ಮತ್ತೆ ಇದರ ಒಂದು ಇಂಪ್ಲಿಮೆಂಟೇಷನ್ ಏನಿದೆ ಇದು ತುಂಬಾ ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ. ಎಕ್ಸ್ಪರ್ಟ್ಸ್ ಆರ್ ಎಲ್ಸ್ ಕನ್ಸಲ್ಟೆಂಟ್ ಅಂತ ಹೇಳ್ತಾರೆ, ಕನ್ಸಲ್ಟೆಂಟ್ ನ ಒಂದು ಗೈಡೆನ್ಸ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ನ ಒಂದು ಕಂಪನಿಯಲ್ಲಿ ಇನ್ಸ್ಟಾಲ್ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಆಗುತ್ತೆ. ಟ್ಯಾಲಿ ಒಂದು ಸಾಫ್ಟ್ವೇರ್ ಬಂದ್ಬಿಟ್ಟು ಅದು ತುಂಬಾ ಯೂಸರ್ ಫ್ರೆಂಡ್ಲಿ. ನಿಮ್ಗೆ ಬೇಸಿಕ್ ಆಫ್ ಅಕೌಂಟಿಂಗ್ ನ ಒಂದು ನಾಲೆಜ್ ಇದ್ರೆ, ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಇರಬಹುದು, BA, BSc, BCom, ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಇದ್ರೂ ನಿಮ್ಗೆ ಅಕೌಂಟ್ಸ್ ನ ಒಂದು ಬೇಸಿಕ್ ಫಂಡಮೆಂಟಲ್ಸ್ ಗಳು ಗೊತ್ತಿದ್ರೆ ನಿಮ್ಗೆ ಇದನ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಮತ್ತೆ ಇದು ತುಂಬಾ ಈಸಿಯಾಗಿ ಕಲಿಬಹುದು. ಅಂದ್ರೆ ಒಂದು 10-15 ದಿವಸದಲ್ಲಿ ಇದನ್ನು ಕಲಿಬಹುದು. ವೆರಾಸ್ SAP ಬಂದ್ಬಿಟ್ಟು ಇದು ಅಷ್ಟು ಯೂಸರ್ ಫ್ರೆಂಡ್ಲಿ ಅಲ್ಲ, ಮತ್ತೆ ಇದನ್ನು ಕಲಿಯೋದು ಸಹ ಅಷ್ಟು ಈಸಿ ಇಲ್ಲ. ಸೊ ನಿಮ್ಗೆ ಒಬ್ಬ ಒಳ್ಳೆ ಟ್ರೈನರ್ ಇಂದ ಟ್ರೈನಿಂಗ್ ಸಿಕ್ಕಿದ್ರೆ, ಇಲ್ಲ ಪ್ರೊಫೆಷನಲ್ಸ್ ಇಂದ ನಿಮ್ಗೆ ಟ್ರೈನಿಂಗ್ ಸಿಕ್ಕಿದ್ರೆ SAP ಅನ್ನು ಕಲಿಬಹುದು. ಮತ್ತೆ ಇದಕ್ಕೆ ಕಲಿಯುವಂತ ಡ್ಯೂರೇಷನ್ ಬಂದ್ಬಿಟ್ಟು SAP ಬಂದ್ಬಿಟ್ಟು ಅರೌಂಡ್ 3 months ಅಂಡ್ ಅಬೋವ್ ಆ ರೀತಿ ಇರುತ್ತೆ. ವೆರಸ್ ಟ್ಯಾಲಿಯನ್ನು ನಾವು ಜಸ್ಟ್ ಒಂದು 10-15 days ಇಲ್ಲ 20 days ಮ್ಯಾಕ್ಸಿಮಮ್ ಈ ಒಂದು ಡ್ಯೂರೇಷನ್ ಅಲ್ಲಿ ಕಲಿಬಹುದು. ಟ್ಯಾಲಿಯಲ್ಲಿ ಕಂಪನಿಗೆ ಹೇಗೆ ಬೇಕು ಹಾಗೆ ಅದನ್ನ ನಾವು ಕಸ್ಟಮೈಸೇಷನ್ ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಕಸ್ಟಮೈಸೇಷನ್ ಮಾಡ್ಬೋದು, ಬಟ್ ಬೇರೆ ಬೇರೆ ಕಂಪನಿಯ ಒಂದು ಪ್ರಾಸೆಸ್ನ ಅಕಾರ್ಡಿಂಗ್ ಅದನ್ನು ಕಸ್ಟಮೈಸೇಷನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ವೆರಾಸ್ SAP ಬಂದ್ಬಿಟ್ಟು ಬೇರೆ ಬೇರೆ ಇಂಡಸ್ಟ್ರಿಗೆ ಅವರ ಒಂದು ಪ್ರಾಸೆಸ್ ಯಾವ ರೀತಿ ಇದೆ ಅದರ ಅಕಾರ್ಡಿಂಗ್ ಇದನ್ನು ಮಾಡಿಫೈ ಮಾಡ್ಬೋದು, ಟೈಲರ್ಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಇದೇ ಮೇನ್ ಆಗಿ ಒಬ್ಬ ಕನ್ಸಲ್ಟೆಂಟ್ನ ಒಂದು ಜಾಬ್ ರೋಲ್ ಆಗಿರುತ್ತೆ. ಆ ಕಂಪನಿಯನ್ನು ಸ್ಟಡಿ ಮಾಡುವಂಥದ್ದು, ಆ ಕಂಪನಿಯ ಪ್ರಾಸೆಸ್ ಅನ್ನು ಸ್ಟಡಿ ಮಾಡುವಂಥದ್ದು, ಅದರ ಅಕಾರ್ಡಿಂಗ್ SAP ಅಪ್ಲಿಕೇಶನ್ ಅನ್ನು ಮಾಡಿಫೈ ಮಾಡ್ತಾರೆ, ಟೈಲರ್ ಮಾಡಿಬಿಟ್ಟು ಅದನ್ನ ಆ ಕಂಪನಿಯಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಇಲ್ಲಿ ಕಸ್ಟಮೈಸೇಷನ್ ಪ್ರಾಸೆಸ್ನ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿರೋದ್ರಿಂದ ಈ ಇಂಪ್ಲಿಮೆಂಟೇಷನ್ನ ಒಂದು ಪ್ರಾಸೆಸ್ ಏನಿದೆ ಇದು ಟೈಮ್ ತಗೊಳುತ್ತೆ, SAP ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ವೆರಾಸ್ ಟ್ಯಾಲಿನ ಜಸ್ಟ್ ಒಂದೆರಡು ಗಂಟೆಯಲ್ಲಿ ಆರ್ಎಲ್ಸ್ ಒಂದು ದಿನ ಮ್ಯಾಕ್ಸಿಮಮ್ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಸೊ ಇದು ಟ್ಯಾಲಿ ಬಂದ್ಬಿಟ್ಟು ಲಿಮಿಟೆಡ್ ಕಸ್ಟಮೈಸೇಷನ್ ಇದೆ. ವೆರಾಸ್ SAP ಇದನ್ನ ಕಂಪನಿಯ ಒಂದು ಪ್ರಾಸೆಸ್ ರಿಕ್ವೈರ್ಮೆಂಟ್ನ ಹಾಗೆ ಹೇಗೆ ಬೇಕು ಹಾಗೆ ಕಸ್ಟಮೈಸೇಷನ್ ಮಾಡ್ಬೋದು. ಮತ್ತೆ ಇನ್ನು ತುಂಬ ಇಂಪಾರ್ಟೆಂಟ್ ಆದ ಡಿಫ್ರೆನ್ಸ್ ಬಂದ್ಬಿಟ್ಟು ಟ್ಯಾಲಿಯನ್ನು ಯಾವ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಆ ಸಿಸ್ಟಮಲ್ಲಿ ಮಾತ್ರ ಯೂಸ್ ಮಾಡ್ಬೋದು.
ಮೇ ಬಿ ಮಲ್ಟಿ ಯೂಸರ್ ಆಪ್ಷನ್ಸ್ಗಳಿದ್ರೆ ಬೇರೆ ಬೇರೆ ಕಂಪ್ಯೂಟರ್ಸ್ಗಳಲ್ಲಿ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪ್ಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು. ವೆರಾಸ್ SAP ಅನ್ನೋ ಅದು ಸರ್ವರ್ ಬೇಸ್ಡ್ ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ಇದು ಮಲ್ಟಿ ಡಿವೈಸಸ್ಗಳಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಟ್ಯಾಬ್, ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಯಾವುದೇ ಒಂದು ಡಿವೈಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ವೆರಾಸ್ ಟ್ಯಾಲಿಯನ್ನು ಆ ರೀತಿ ಬೇರೆ ಬೇರೆ ಡಿವೈಸಸ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ಆಗಲ್ಲ. ಇದು ಇಂಪಾರ್ಟೆಂಟ್ ಆದ ಒಂದು ಡಿಫರೆನ್ಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್ ಬಂದ್ಬಿಟ್ಟು ಟ್ಯಾಲಿ ಬಂದ್ಬಿಟ್ಟು ಇದು ತುಂಬಾ ಲಿಮಿಟೆಡ್ ಡೇಟಾ ಅಂದ್ರೆ ಶಾರ್ಟ್ ಡೇಟಾನ ಹ್ಯಾಂಡಲ್ ಮಾಡುತ್ತೆ. ಯಾಕಂದ್ರೆ ಇದೊಂದು ಆಫ್ಲೈನ್ ಮೋಡ್ ಅಲ್ಲಿ ಡೇಟಾನ ಪ್ರೊಸೆಸ್ ಮಾಡೋದ್ರಿಂದ, ಅದನ್ನ ಸೇವ್ ಮಾಡೋದ್ರಿಂದ ತುಂಬಾ ಲಿಮಿಟೆಡ್ ಡೇಟಾನ ಇದು ಪ್ರೊಸೆಸ್ ಮಾಡುತ್ತೆ. ವೆರಾಸ್ SAP ಒಂದು ಕಂಪನಿಯಲ್ಲಿ ಆಗುವಂತ ತುಂಬಾ ವೇರಿಯಸ್ ಪ್ರಾಸೆಸಸ್ಗಳನ್ನ, ವೇರಿಯಸ್ ಮಾಡ್ಯೂಲ್ಸ್ಗಳನ್ನ ಇದು ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಇದು ಹ್ಯೂಜ್ ಡೇಟಾನ ಅಟ್ ಎ ಟೈಮ್, ರಿಯಲ್ ಟೈಮ್ ಅಲ್ಲಿ ಇದು ಹ್ಯಾಂಡಲ್ ಮಾಡುತ್ತೆ, ಪ್ರಾಸೆಸ್ ಮಾಡುತ್ತೆ. ಸೊ ದೊಡ್ಡ ಅಮೌಂಟ್ ಡೇಟಾನ SAP ಹ್ಯಾಂಡಲ್ ಮಾಡುತ್ತೆ. ವೆರಾಸ್ ಟ್ಯಾಲಿ ಬಂದ್ಬಿಟ್ಟು ತುಂಬಾ ಸ್ಮಾಲ್ ಅಮೌಂಟ್ ಡೇಟಾನ ಹ್ಯಾಂಡಲ್ ಮಾಡಲಿಕ್ಕೆ ಕೆಪೇಬಲ್ ಆಗಿರುತ್ತೆ. ಟ್ಯಾಲಿ ಅಗೇನ್ ಅದು ಆಫ್ಲೈನ್ ಅಂದ್ರೆ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಆಗಿರೋದ್ರಿಂದ ಇಲ್ಲಿ ಅದರ ಒಂದು ಸೆಕ್ಯೂರಿಟಿ ರಿಸ್ಕ್ ಏನಿದೆ ಇದು ಜಾಸ್ತಿ ಇದೆ. ಮೇ ಬಿ ಏನಾದರೂ ಹಾರ್ಡ್ ಡಿಸ್ಕ್ ಕರಪ್ಟ್ ಆಯಿತು, ಇಲ್ಲದಿದ್ರೆ ಹ್ಯಾಕ್ ಆಯಿತು ಅಂತ ಆದರೆ ಇದು ತುಂಬ ರಿಸ್ಕಿ ಆಗಿರುತ್ತೆ. ಸೆಕ್ಯೂರಿಟಿ ಅಷ್ಟು ಸ್ಟ್ರಾಂಗ್ ಇರಲ್ಲ. ವೆರಾಸ್ SAP ಬಂದ್ಬಿಟ್ಟು ಅದು ಹೈಲಿ ಸೆಕ್ಯೂರ್ಡ್ ಆಗಿದೆ, ಅದು ಸರ್ವರ್ ಬೇಸ್ಡ್ ಆಗಿದೆ, ಕ್ಲೌಡ್ ಬೇಸ್ಡ್ ಆಗಿರೋದ್ರಿಂದ ಇದು ತುಂಬ ಹೈ ಲೆವೆಲ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಟ್ಯಾಲಿ ಬಂದ್ಬಿಟ್ಟು 2 ಟೈರ್ R2 ಆರ್ಕಿಟೆಕ್ಚರ್ ಅಲ್ಲಿ ಇದು ಕ್ರಿಯೇಟ್ ಆಗಿರುತ್ತೆ. ವೆರಾಸ್ SAP ಬಂದ್ಬಿಟ್ಟು ಕಂಪ್ಲೀಟ್ಲಿ ಕೋಡಿಂಗ್ ಮೇಲೆ ಈ ಸಾಫ್ಟ್ವೇರ್ ಬಿಲ್ಡ್ ಆಗಿರುತ್ತೆ. ಟ್ಯಾಲಿಯಲ್ಲಿ ಡೇಟಾನ ಆಫ್ಲೈನ್ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ಏನಾದರೂ ಹಾರ್ಡ್ ಡಿಸ್ಕ್ ಪ್ರಾಬ್ಲಮ್ ಆಯಿತು ಅಂತ ಆದರೆ ಡೇಟಾ ಲೂಸ್ ಆಗುವ ಚಾನ್ಸಸ್ ಇರುತ್ತೆ. ವೆರಾಸ್ SAP ಅಲ್ಲಿ ಆಫ್ಲೈನ್ ಆಸ್ ವೆಲ್ ಆಸ್ ಕ್ಲೌಡ್ ಬೇಸ್ ಅಲ್ಲಿ ಡೇಟಾ ಸ್ಟೋರ್ ಆಗೋದ್ರಿಂದ ಇಲ್ಲಿ ಡೇಟಾ ಕರಪ್ಷನ್ ಇರ್ಬೋದು, ಇಲ್ಲ ಡೇಟಾ ಲಾಸ್ ಅನ್ನುವಂಥದ್ದು ತುಂಬ ಮಿನಿಮಮ್ ಆಗಿರುತ್ತೆ, ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ಬೋದು. ಸೊ ಡೇಟಾ ಲಾಸ್ ತುಂಬ ಮಿನಿಮಮ್ ಅಲ್ಲಿ ಇರುತ್ತೆ. ಸಪೋಸ್ ಇವಾಗ ಒಬ್ಬ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಯಾವುದು ಕೋರ್ಸ್ ಮಾಡಿದ್ರೆ ಬೆಟರ್ ಅನ್ನುವಂಥದ್ದು ನೋಡಿ. ನೀವು ಸಪೋಸ್ ರೂರಲ್ ಪ್ಲೇಸಸ್ ಅಲ್ಲಿ ಇದ್ದೀರಾ, ಸಣ್ಣ ಪುಟ್ಟ ಸಿಟಿಯಲ್ಲಿ ಇದ್ದೀರಾ ಅಂತ ಆದರೆ ನೀವು ಅಲ್ಲಿ ಬೆಟರ್ ನೀವು ಟ್ಯಾಲಿಯನ್ನು ಮಾಡೋದು ಒಳ್ಳೆಯದು. ಯಾಕಂದರೆ ನಿಮ್ಮ ಲೊಕೇಶನ್ಸ್ ಅಲ್ಲಿ ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳು ಜಾಸ್ತಿ ಇರುತ್ತೆ. ಅಲ್ಲಿ ಆಬ್ವಿಯಸ್ಲಿ SAP ಯೂಸ್ ಆಗಲ್ಲ, ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡುವಂಥದ್ದು ಟ್ಯಾಲಿ. ಸೊ ಆದ್ದರಿಂದ ನೀವು ಬೇಸಿಕ್ ಆಫ್ ಅಕೌಂಟಿಂಗ್ ನಿಮಗೆ ಗೊತ್ತಿದೆ ಅಂತ ಆದರೆ ನೀವು ಟ್ಯಾಲಿ ಮಾಡೋದು ಪ್ರಿಫರೇಬಲ್. SAP ಬಂದ್ಬಿಟ್ಟು MNC ಕಂಪನೀಸ್ಗಳಲ್ಲಿ ಯೂಸ್ ಮಾಡೋದ್ರಿಂದ ಮೆಟ್ರೋ ಸಿಟೀಸ್ ಲೈಕ್ ಬ್ಯಾಂಗ್ಳೂರು, ಮುಂಬೈ, ಪೂನಾ, ಹೈದರಾಬಾದ್, ಚೆನ್ನೈ ಇಂಥ ಲೊಕೇಶನ್ಸ್ಗಳಲ್ಲಿ ಮಾತ್ರ ಈ ಕಂಪನೀಸ್ಗಳು ಇರೋದ್ರಿಂದ ನೀವು ಇಲ್ಲಿ ಮೂವ್ ಆಗಲಿಕ್ಕೆ ರೆಡಿ ಇದ್ದರೆ ನೀವು SAP ಮಾಡಿ. ಮತ್ತು ನಿಮಗೆ ಒಳ್ಳೆ ನೆಟ್ವರ್ಕ್ ಇದೆ, ಕಾಂಟ್ಯಾಕ್ಟ್ಸ್ ಇದೆ, ಇಂಡಸ್ಟ್ರಿಯಲ್ಲಿ HR ಒಂದು ಕಾಂಟ್ಯಾಕ್ಟ್ಸ್ ಇದೆ, ನೀವು ಲಿಂಕ್ಡ್ ಇನ್ ಈ ರೀತಿ ಜಾಬ್ ಪೋರ್ಟಲ್ಸ್ ಅಲ್ಲಿ ಆಕ್ಟಿವ್ ಇದ್ದೀರಾ, ಕನೆಕ್ಷನ್ಸ್ಗಳನ್ನ ಹೇಗೆ ಬಿಲ್ಡ್ ಮಾಡೋದು ನಿಮಗೆ ಗೊತ್ತಿದೆ ಅಂತ ಆದರೆ ನೀವು ಡೆಫಿನೆಟ್ ಆಗಿ SAP ಮಾಡ್ಬೋದು. ಈವನ್ ಫ್ರೆಶರ್ ಆಗಿದ್ರು ನೀವು SAP ಮಾಡ್ಬೋದು. ಅದರಲ್ಲಿ ಮೇನ್ ಆಗಿ ನೀವು ಎಂಡ್ ಯೂಸರ್ ನ ಕಲೀರಿ. ಯಾಕಂದ್ರೆ SAP ಅಲ್ಲಿ 2 ಬರುತ್ತೆ, ಒಂದು ಕನ್ಸಲ್ಟೆಂಟ್, ಇನ್ನೊಂದು ಎಂಡ್ ಯೂಸರ್. ಸೊ ಅದರಲ್ಲಿ ನೀವು ಎಂಡ್ ಯೂಸರ್ ಕಲ್ತ್ರೆ ಆಸ್ ಅ ಫ್ರೆಶರ್ ಆದ್ರೂ ತುಂಬಾ ಕಂಪನೀಸ್ಗಳು SAP ಎಂಡ್ ಯೂಸರ್ಗೆ ಹೈರ್ ಮಾಡ್ತಾರೆ. ಸೊ ನೀವು ಎಂಡ್ ಯೂಸರ್ ಆಗಿ ಹೋಗ್ಬೋದು. ಮೇ ಬಿ 1 year 2 years ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮಗೆ ಆ ಒಂದು ಕಂಪನಿಯಲ್ಲಿ ಅಕೌಂಟಿಂಗ್ ನ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಅಕೌಂಟಿಂಗ್ ನ ಒಂದು ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಗೊತ್ತಾಗುತ್ತೆ. ಅದು ಬೇರೆ ನೀವು SAP ಅಲ್ಲಿ ಎಂಡ್ ಯೂಸರ್ ಆಗಿ ವರ್ಕ್ ಮಾಡಿರ್ತೀರ. ಅದ್ರ ನಂತರ ನೀವು ಕನ್ಸಲ್ಟೆಂಟ್ ಆಗಿ ಹೋಗ್ಬೋದು. ಅಗೇನ್ ಕನ್ಸಲ್ಟೆಂಟ್ ನ ಮೇನ್ ಜಾಬ್ ರೋಲ್ ಬಂದ್ಬಿಟ್ಟು ಯಾವುದೇ ಒಂದು ಕಂಪನಿಗೆ SAP ಅನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಇನ್ಸ್ಟಾಲೇಷನ್ ಮಾಡುವಂಥದ್ದು, ಇಂಟಿಗ್ರೇಟ್ ಮಾಡುವಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಟ್ಯಾಲಿ ಒಂದು ಕಲಿಯುವ ಡ್ಯೂರೇಷನ್ ತುಂಬ ಶಾರ್ಟ್ ಇರುತ್ತೆ. ವಿದಿನ್ ನಿಮಗೆ ಬೇಕಾದರೆ ಒಂದು 20 days ಅಲ್ಲೂ ಟ್ಯಾಲಿಯನ್ನು ಕಲಿಬೋದು. ಮ್ಯಾಕ್ಸಿಮಮ್ ಅದರ ಇನ್ ಡೀಟೇಲ್ ಅಡ್ವಾನ್ಸ್ ಲೆವೆಲ್ ಟ್ಯಾಲಿ ಕಲಿತೀರಾ ಅಂತಂದ್ರೆ ಮ್ಯಾಕ್ಸಿಮಮ್ 2 months ಹೋಗುತ್ತೆ. ವೆರಾಸ್ SAP ಬಂದ್ಬಿಟ್ಟು ನಿಮಗೆ ಮಿನಿಮಮ್ 2 months ಆದರೂ ಬೇಕಾಗುತ್ತೆ. ಸಪೋಸ್ ನೀವು ಎಂಡ್ ಯೂಸರ್ ಕೋರ್ಸ್ನ ಮಾಡ್ತೀರಂತ ಆದರೆ ಮಿನಿಮಮ್ 2 months ಬೇಕಾಗುತ್ತೆ. ಸಪೋಸ್ ನೀವು ಕನ್ಸಲ್ಟೆಂಟ್ ಲೆವೆಲ್ಗೆ ನೀವು ಕೋರ್ಸಸ್ನ ಮಾಡ್ತೀರಂತ ಆದರೆ ಮಿನಿಮಮ್ 3-6 months ಆರ್ ಇವನ್ 1 year ಹೋಗುತ್ತೆ.
ನೀವು ಟ್ಯಾಲಿ ಕಲ್ತು ಅಕೌಂಟೆಂಟ್ ಸೆಗ್ಮೆಂಟ್‌ಗೆ ನೀವು ಹೋದ್ರೆ ಪ್ಯಾಕೇಜ್ ಕರೆಂಟ್ ಇಂಡಸ್ಟ್ರಿಯಲ್ಲಿ ಒಬ್ಬ ಫ್ರೆಷರ್‌ಗೆ ಮೇ ಬಿ 7,000 ಇರ್ಬೋದು, 10,000, 15,000 ಮ್ಯಾಕ್ಸಿಮಮ್ 20,000 ಈ ರೇಂಜಲ್ಲಿ ಇರುತ್ತೆ. ವೆರಾಸ್ SAPಯಲ್ಲಿ ಒಳ್ಳೆದಾದ ಒಂದು ಪ್ಯಾಕೇಜ್ ಇರುತ್ತೆ. ಈವನ್ ಒಬ್ಬ ಫ್ರೆಷರ್‌ಗೆ ಎಂಡ್ ಯೂಸರ್ ಅಲ್ಲಿ ಅರೌಂಡ್ 4 ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ಮೇ ಗೋ ಅಪ್ ಟು 8 ಲ್ಯಾಕ್ಸ್ ಈ ರೀತಿ ಇದೆ. ಸೊ ಡೀಸೆಂಟ್ ಸ್ಯಾಲರಿ ಪ್ಯಾಕೇಜ್ SAPಯಲ್ಲಿ ಸಿಗುತ್ತೆ. ಕ್ಯಾರಿಯರ್ ಗ್ರೋತ್ ಬಗ್ಗೆ ಮಾತಾಡೋದಾದ್ರೆ SAPಯಲ್ಲಿ ತುಂಬಾ ಒಳ್ಳೆದಾದ ಒಂದು ಕ್ಯಾರಿಯರ್ ಗ್ರೋತ್ ಇದೆ. ಅದೇ ನೀವು ಒಬ್ಬ ಕಾಮರ್ಸ್ ಬ್ಯಾಕ್‌ಗ್ರೌಂಡ್ ಇಂದ ಇದ್ದೀರಾ, ಅಕೌಂಟಿಂಗ್ ಬ್ಯಾಕ್‌ಗ್ರೌಂಡ್ ಇಂದ ಇದ್ದೀರಾ ಅಂತ ಆದ್ರೆ, ನೀವು ಫ್ರೆಷರ್ ಆಗಿದ್ರೆ ನೀವು ಎಂಡ್ ಯೂಸರ್ ಆಗಿ ನೀವು ನಿಮ್ಮ ಕ್ಯಾರಿಯರ್ ಅನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಅದ್ರ ನಂತರ ನಿಮ್ಗೆ ಕನ್ಸಲ್ಟೆಂಟ್ ಆಗಿ ನಿಮ್ಗೆ ಜಾಬ್ ಸಿಕ್ಕಿದ್ರೆ ಒಳ್ಳೆದಾದ ಒಂದು ಪ್ಯಾಕೇಜ್ ಸಿಗುತ್ತೆ. ಅರೌಂಡ್ 8 ಲ್ಯಾಕ್ಸ್, 10 ಲ್ಯಾಕ್ಸ್ ಈ ರೀತಿಯಾದೊಂದು ಪ್ಯಾಕೇಜ್ ಸಿಗುತ್ತೆ. ಅದ್ರ ನಂತರ ನೀವು ಒಳ್ಳೊಳ್ಳೆ ಕಂಪನೀಸ್‌ಗೆಲ್ಲ ಟ್ರೈ ಮಾಡಿದ್ರೆ it may go up to 20-25 lakhs after maybe 3 to 5 years ಕನ್ಸಲ್ಟೆಂಟ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ 20-25 lakhs ಅಬೋವ್ ಈ ರೀತಿ ಪ್ಯಾಕೇಜ್ ಇರುತ್ತೆ. ಸೊ ಕ್ಯಾರಿಯರ್ ಗ್ರೋತ್ ತುಂಬಾ ಒಳ್ಳೆದಿರುತ್ತೆ. ಆಮೇಲೆ ಮೇನ್ ಆಗಿ ನಿಮ್ಗೆ ಬೇರೆ ಕಂಟ್ರೀಸ್ ಅಲ್ಲಿ ವರ್ಕ್ ಮಾಡುವ ಒಂದು ಅಪರ್ಚುನಿಟೀಸ್‌ಗಳು ಟ್ಯಾಲಿ SAPಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ವೆರಸ್ ಟ್ಯಾಲಿಯಲ್ಲಿ ಕ್ಯಾರಿಯರ್ ಗ್ರೋತ್ ಬಗ್ಗೆ ಮಾತಾಡೋದಾದ್ರೆ, ಸಪೋಸ್ ನೀವು ಬರೀ ಒಬ್ಬ ಅಕೌಂಟೆಂಟ್ ಆಗಿ ನೀವು ಟ್ಯಾಲಿಯನ್ನು ಆಪರೇಟ್ ಮಾಡ್ತಾ ನೀವು ಕ್ಯಾರಿಯರ್ ಗ್ರೋ ಮಾಡ್ತಾ ಹೋದ್ರೆ ಗ್ರೋತ್ ತುಂಬಾ ಸ್ಲೋ ಆಗಿರುತ್ತೆ. ಅಂದ್ರೆ ಹೈಕ್ ಅಷ್ಟು ಜಾಸ್ತಿ ಏನು ಇರಲ್ಲ. ಸ್ಟಾರ್ಟಿಂಗ್ ಅಲ್ಲೇ ನಾನು ಅವಾಗ್ನೇ ಹೇಳಿದಾಗೆ ಫ್ರೆಷರ್‌ಗೆ 7,000 ಪೇ ಮಾಡ್ತಾರೆ, 10,000 ಈ ರೀತಿ ಇರುತ್ತೆ. ಅಗೇನ್ ಡಿಪೆಂಡಿಂಗ್ ಆನ್ ದ ಲೊಕೇಶನ್, ನೀವು ಯಾವ ಲೊಕೇಶನ್ ಅಲ್ಲಿ ಇದ್ದೀರಾ, ಯಾವ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೇ ನಾನು ನೋಡಿದಾಗೆ ಎವರೇಜ್ ಒಬ್ಬ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ಡ್ ಅಕೌಂಟೆಂಟ್ ಗೆ ಬಂದ್ಬಿಟ್ಟು ಒಂದು ಕೆಲವು ಇಂಡಸ್ಟ್ರಿಯಲ್ಲಿ ಟ್ಯಾಲಿಯಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಮ್ಯಾಕ್ಸಿಮಮ್ ಒಂದು 25, 30, 40,000 ಈ ರೀತಿ ಸ್ಯಾಲ್ರಿ ಮ್ಯಾಕ್ಸಿಮಮ್ ಇರುತ್ತೆ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದವ್ರಿಗೆ. ಓಕೆ, ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಥ್ರೂ ಯಾರು ಟ್ಯಾಲಿ ಮಾಡಬೇಕಾ ಇಲ್ಲ SAP ಮಾಡಬೇಕಾ ಈ ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ರಿ ಸ್ಟೂಡೆಂಟ್ಸ್ಗೆ ಸ್ಪೆಷಲಿ ಅವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲಲ್ಲಿ ಕರೆಂಟ್ ಮಾರ್ಕೆಟಲ್ಲಿ ಹೈ ಸ್ಕೋಪ್ ಕೋರ್ಸಸ್ಗಳ ಬಗ್ಗೆ, ಕ್ಯಾರಿಯರ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ, ಟ್ಯುಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.